ನಮಸ್ಕಾರ ಸ್ನೇಹಿತರೆ. ಕಾದಂಬರಿ, ಅಗ್ನಿಸಾಕ್ಷಿ, ಲಕ್ಷ್ಮೀ ಬಾರಮ್ಮ, ಅಮೃತವರ್ಷಿಣಿ, ಸಿಲ್ಲಿಲಲ್ಲಿ, ಮನೆಗೊಂದು ಮೂರು ಬಾಗಿಲು, ರಂಗೋಲಿ ಹೀಗೆ ಕನ್ನಡದ ಸಾಕಷ್ಟು ಸೀರಿಯಲ್ಗಳನ್ನ ವೀಕ್ಷಕರು ಇನ್ನೂ ಮರೆತಿಲ್ಲ. ಕಾರಣವೆಂದರೆ ಕಿರುತೆರೆ ನಟ ಹಾಗೂ ನಟಿಯರ ಅದ್ಭುತ ನಟನೆಗೆ ಜನ ಹುಚ್ಚೆದ್ದು ನೋಡುತ್ತಿದ್ದರು. ಅದೇ ಕ್ರೇಜ್ನಂತೆ ಈಗ ಮತ್ತೊಂದು ಸೀರಿಯಲ್ ಅನ್ನ ಜನ ಹುಚ್ಚೆದ್ದು ನೋಡುತ್ತಿದ್ದಾರೆ. ಅದುವೇ ಲಕ್ಷ್ಮೀ ನಿವಾಸ ಧಾರಾವಾಹಿ. ಹೌದು, ಲಕ್ಷ್ಮೀ ನಿವಾಸ ಸೀರಿಯಲ್ ವಿಭಿನ್ನವಾಗಿ ಮೂಡಿಬರುತ್ತಿದ್ದು ಪ್ರತಿ ಪಾತ್ರಗಳು ವಿಶೇಷವಾಗಿವೆ. ದೊಡ್ಡ ತಾರಾ ಬಳಗ ಹೀರೋ ಧಾರಾವಾಹಿಯಲ್ಲಿ ನೀನಾ ನಾನಾ ಎನ್ನುವಂತೆ ಅದ್ಭುತವಾಗಿ ಅಭಿನಯಿಸುತ್ತಿದ್ದಾರೆ ಎಲ್ಲಾ ಕಲಾವಿದರು. ಅದರಲ್ಲೂ ಜಯಂತ್ ಪಾತ್ರ ಎಕ್ಸ್ಟ್ರಾಡಿನರಿ ಆಗಿದೆ. ತನಗೆ ಸಂಬಂಧಪಟ್ಟ ವಸ್ತುವಾಗಲಿ ವ್ಯಕ್ತಿಯಾಗಲಿ ನನಗೆ ಮಾತ್ರ ಸ್ವಂತ ಅನ್ನೋ ಜಯಂತ್ ಹುಚ್ಚುತನ ವೀಕ್ಷಕರನ್ನ ಕೆರಳಿಸುತ್ತಿದೆ. ಅದರಲ್ಲೂ ಜಾನು ಹಾಗೂ ಜಯಂತ್ ಜೋಡಿಗೆ ವೀಕ್ಷಕರು ಬಹಳ ಇಷ್ಟಪಟ್ಟಿದ್ದಾರೆ. ಇನ್ನು ಜಾನು ಜೊತೆಗೆ ವರ್ತಿಸೋ ರೀತಿಗೆ ಸೈಕೋ ಜಯಂತ್ ಅನ್ನ ಮೊದಲು ಧಾರಾವಾಹಿಯಿಂದ ತೆಗೆಯಿರಿ. ಏನಪ್ಪಾ ಈ ಜಯಂತ್ ನೋಡಿದ್ರೆ ನಮಗೆ ಭಯ ಆಗುತ್ತೆ, ಪಾಪ ಜಾನು ಹೇಗೆ ಸಹಿಸಿಕೊಂಡಿದ್ದಾಳೋ ಅಂತ ವೀಕ್ಷಕರು ಜಯಂತ್ ವಿರುದ್ಧ ಕೆಂಡ ಕಾರುತ್ತಿದ್ದಾರೆ. ಜಯಂತ್ ಪಾತ್ರ ಇಷ್ಟೊಂದು ಅದ್ಭುತವಾಗಿ ಮೂಡಿಬರೋಕೆ ಕಾರಣ ಜಯಂತ್ಗೆ ಜೀವ ತುಂಬಿರೋ ಕಲಾವಿದ ದೀಪಕ್ ಸುಬ್ರಹ್ಮಣ್ಯ. ಮೊನ್ನೆ ಪಾತ್ರ ಮುಗಿಸಿ ಹೊರಟಿದ್ದ ದೀಪಕ್ ಅವರಿಗೆ ಅಜ್ಜಿಯೊಬ್ಬರು ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನೀನು ಮಾಡ್ತಿರೋದು ತಪ್ಪು, ಗ್ಲಾಸ್ ನ ಯಾಕೆ ಹೊಡೆದೆ, ಬೇಕಂತಾನೆ ರಕ್ತ ಬರೆಸಿಕೊಂಡೆ, ನೀನು ಮಾಡಿದ್ದು ತಪ್ಪು ಎಂದು ಮುಗ್ಧವಾಗಿ ಬೈದಿದ್ದಾರೆ ಅಜ್ಜಿ. ಈ ಮಾತುಗಳನ್ನ ಪ್ರೀತಿಯಿಂದಲೇ ಜಯಂತ್ ನಗು ನಗುತ್ತಾ ಮಾತುಗಳನ್ನ ಸ್ವೀಕರಿಸಿದ್ದಾರೆ. ಒಬ್ಬ ಕಲಾವಿದನಿಗೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ. ಮಾಡಿದ ಪಾತ್ರ ಜನರ ಮನಸ್ಸಿಗೆ ಆಳವಾಗಿ ನಾಟಿದೆ ಅಂದ್ರೆ ಅದು ಪಾತ್ರದ ಜೊತೆಗೆ ಕಲಾವಿದನ ಗೆಲುವು. ಸ್ನೇಹಿತರೆ, ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.